Hello everyone, this is Manasa BT. Welcome to my channel Make It Happen. Today we are going to study the topic National Policy of Science and Technology. Second topic is the first unit alle second topic National Policy of Science and Technology. So 1958 ಅಲ್ಲಿ ಫಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾಲಿಸಿ ಮಾಡ್ತಾರೆ. ಯಾವುದು ಅಂದರೆ ಸೈಂಟಿಫಿಕ್ ಪಾಲಿಸಿ ರೆಸೊಲ್ಯೂಷನ್ SPR ಅಂತ. ಸೊ ಇದ್ರ ಏಮ್ ಏನಿತ್ತು ಅಂತ ಹೇಳಿದ್ರೆ ಸೈಂಟಿಫಿಕ್ ಟೆಂಪರ್ ಇಂಪ್ರೂವ್ ಮಾಡೋದು ಹಾಗೆ ಕೆಪಾಸಿಟಿ ಬಿಲ್ಡಿಂಗ್. ಸೊ ಸೈಂಟಿಫಿಕ್ ಟೆಂಪರ್ ಅಂತ ಹೇಳಿದ್ರೆ ಆಟಿಟ್ಯೂಡ್, ಸೈಂಟಿಫಿಕ್ ಆಟಿಟ್ಯೂಡ್ನ ಇಂಪ್ರೂವೈಸ್ ಮಾಡೋದು. ಆ್ಯಂಡ್ 1983 TPS ಟೆಕ್ನಾಲಜಿ ಪಾಲಿಸಿ ಸ್ಟೇಟ್ಮೆಂಟ್ ಅಂತ. ಸೊ ಇದ್ರ ಏಮ್ ಏನು ಅಂತ ಹೇಳಿದ್ರೆ ಟೆಕ್ನಾಲಜಿಕಲ್ ಕಾಂಪಿಟೆನ್ಸ್ ಆ್ಯಂಡ್ ಸೆಲ್ಫ್ ರಿಲಯನ್ಸ್. ಅಂದರೆ ಕಾಂಪಿಟೆನ್ಸ್ ಇರಬೇಕು, ಜಾಸ್ತಿ ಕಾಂಪಿಟೇಷನ್ ಇರಬೇಕು, ಆ್ಯಂಡ್ ಸೆಲ್ಫ್ ರಿಲಯನ್ಸ್. ಇನ್ನೊಂದು 2003 STP ಅಂತ ಬಂತು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾಲಿಸಿ. ಇದರಲ್ಲಿ ಇನ್ಕ್ರೀಸ್ಡ್ ಇನ್ವೆಸ್ಟ್ಮೆಂಟ್ ಇನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ 2013 STIP ಅಂತ ಬಂತು, ದಟ್ ಈಸ್ ಸೈನ್ಸ್ ಟೆಕ್ನಾಲಜಿ ಇನೋವೇಷನ್ ಪಾಲಿಸಿ ಅಂತ. ಈ ಸೈನ್ಸ್ ಟೆಕ್ನಾಲಜಿ ಇನೋವೇಷನ್ ಪಾಲಿಸಿಯಲ್ಲಿ ಮೇಯ್ನಾಗಿ ಹೆಸರಲ್ಲೇ ಇರೋ ಹಾಗೆ ಇನೋವೇಷನ್ ಮಾಡಬೇಕು. ಯಾಕೆ ಅಂದರೆ ಫಾರ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟಿಗೆ. ಓಕೆ. ಆ್ಯಂಡ್ ಈಗ 2020 ಮತ್ತೆ ಅದನ್ನೇ STIPನೇ ಸ್ವಲ್ಪ ಬೇರೆ ಒಂದು ವಿಷನ್ ಇಟ್ಕೊಂಡು ಮಾಡಿದ್ದಾರೆ. ಸ್ವಲ್ಪ ಸ್ಲೈಟ್ ಚೇಂಜಸ್ ಇದೆ. ಅಂದರೆ ಆತ್ಮನಿರ್ಭರ್ ಭಾರತ್. ಆತ್ಮನಿರ್ಭರ್ ಭಾರತ್ ಅಂತ ಹೇಳಿದ್ರೆ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಆಗಬೇಕು, ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಬೇಕು. ಸೊ ಬೇರೆ ಕಂಟ್ರಿ ಮೇಲೆ ರಿಲಯಂಟ್ ಆಗಿರಬಾರ್ದು ಅಂತ ಹೇಳಿ ನಾವೇ ಇಲ್ಲೇ ಮಾಡಬೇಕು ಅಂತ ಅದು 2020 ನ್ಯಾಷನಲ್ ಪಾಲಿಸಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಹೇಳಿದ್ದಾರೆ. ಆ್ಯಂಡ್ ಇಟ್ ಈಸ್ ಪೀಪಲ್ ಸೆಂಟ್ರಿಕ್. ಪೀಪಲ್ ಸೆಂಟ್ರಿಕ್ ಆಗಿದೆ. ಆ್ಯಂಡ್ ಡಬಲ್ ಇದು ಯಾವ ಥರ ವಿಷನ್ ಇದೆ ಅಂತ ಹೇಳಿದ್ರೆ 4 ವಿಷನ್ಸ್ ಇಟ್ಕೊಂಡಿದ್ದಾರೆ ಇವರು 2020 STIPಯಲ್ಲಿ. ಇದು ಡಬಲ್ ದ ನಂಬರ್ ಆಫ್ ಫುಲ್ ಟೈಮ್ ಈಕ್ವಿವ್ಯಾಲೆಂಟ್ ರಿಸರ್ಚರ್ಸ್, ಗ್ರೋಸ್ ಡೊಮೆಸ್ಟಿಕ್ ಎಕ್ಸ್ಪೆಂಡಿಚರ್ ಆನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಟು ಗ್ರೋಸ್ ಡೊಮೆಸ್ಟಿಕ್ ಎಕ್ಸ್ಪೆಂಡಿಚರ್ ಆನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎವ್ರಿ 5 years ಅಂತ. ಫಸ್ಟ್ ವಿಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಡಬಲ್ ಮಾಡಬೇಕು, ಇದು ಫುಲ್ ಟೈಮ್ ಎಕ್ಸ್ಪೆರಿಮೆಂಟ್ ರಿಸರ್ಚ್ನ ಡಬಲ್ ಮಾಡಬೇಕು. ಆ್ಯಂಡ್ ಎಕ್ಸ್ಪೆಂಡಿಚರ್, ಡೊಮೆಸ್ಟಿಕ್ ಎಕ್ಸ್ಪೆಂಡಿಚರ್ ಬರುತ್ತಲ್ಲ ಅದನ್ನು ಪ್ರೈವೇಟ್ ಅವರು ಎವ್ರಿ 5 years ಒನ್ಸ್ ಪ್ರೈವೇಟ್ ಸೆಕ್ಟರಿಂದ ಕಾಂಟ್ರಿಬ್ಯೂಷನ್ ಕೊಡಬೇಕು ಎಕ್ಸ್ಪೆಂಡಿಚರ್ಗೆ. ಸೊ ಇದು ಫಸ್ಟ್ ವಿಷನ್. ಆ್ಯಂಡ್ ಸೆಕೆಂಡ್ ವಿಷನ್ ಬಂದು ಏಮ್ ಹೈಯೆಸ್ಟ್ ಲೆವೆಲ್ ಆಫ್ ಗ್ಲೋಬಲ್ ರೆಕಗ್ನಿಷನ್ ಅವಾರ್ಡ್ಸ್ ಆ್ಯಂಡ್ ಇನ್ ಕಮಿಂಗ್ ರೆಕಗ್ನಿಷನ್ ಆ್ಯಂಡ್ ಅವಾರ್ಡ್ಸ್ ಇನ್ ಕಮಿಂಗ್ ಡಿಕೇಡ್ಸ್ ಅಂತ. ಅಂದರೆ ಅವಾರ್ಡ್ ಬರೋ ಹಾಗೆ ಆ್ಯಂಡ್ ರೆಕಗ್ನಿಷನ್ ಬರೋ ಹಾಗೆ ಗ್ಲೋಬಲ್ ಲೆವೆಲಲ್ಲಿ ನಾವು ಹೈಯೆಸ್ಟ್ ಏಮ್ ಮಾಡಬೇಕು ಅಂತ. ಓಕೆ. ದೆನ್ ಥರ್ಡ್ ವಿಷನ್ ಟು ಅಚೀವ್ ಟೆಕ್ನಾಲಜಿಕಲ್ ಸೆಲ್ಫ್ ರಿಲಯನ್ಸ್ ಆ್ಯಂಡ್ ಪೊಸಿಷನ್ ಇಂಡಿಯಾ ಅಮಾಂಗ್ ದ ಟಾಪ್ 3 ಸೈಂಟಿಫಿಕ್ ಸೂಪರ್ ಪವರ್ಸ್ ಇನ್ ದ ಡಿಕೇಡ್ ಟು ಕಮ್. ಈಗಂದರೆ ಸೆಲ್ಫ್ ರಿಲಯಂಟ್ ಆಗಿರ್ಬೇಕು ನಾವು. ಅದಾದಮೇಲೆ ನಮ್ಮ ಇಂಡಿಯಾದ್ದು ಪೊಸಿಷನ್ ಟಾಪ್ 3 ಇರಬೇಕು. ಈ ಥರ ನಾವು ಮಾಡಬೇಕು, ಅಚೀವ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಫೋರ್ತ್ ವಿಷನ್ ಟು ಅಟ್ರಾಕ್ಟ್, ನರ್ಚರ್, ಸ್ಟ್ರೆಂಥನ್ and retain critical human capital through a people-centric technology and innovation ecosystem ಅಂತ ಹೇಳಿದ್ದಾರೆ. ಅಂದರೆ ಅಟ್ರಾಕ್ಟ್ ಮಾಡಬೇಕು, ನರ್ಚರ್ ಮಾಡಬೇಕು, ಸ್ಟ್ರೆಂಥನ್ ಮಾಡಬೇಕು, ಮತ್ತು ಏನೇ ಮಾಡಿದ್ರು ಪೀಪಲ್ ಸೆಂಟ್ರಿಕ್ ಆಗಿರಬೇಕು ಟೆಕ್ನಾಲಜಿ. ಸೊ ಇದು ಫೋರ್ತ್ ವಿಷನಲ್ಲಿ ಹೇಳಿದ್ದಾರೆ. ಓಕೆ. ಸೊ ದೀಸ್ ಆರ್ ಆಲ್ ದ ನ್ಯಾಷನಲ್ ಪಾಲಿಸಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟಿಲ್ ನೌ 1958 2020
ಬಂದಿರೋದು ಆ್ಯಂಡ್ ರೀಸೆಂಟ್ ಇಸ್ 2020. ಓಕೆ, ಈಗ ಚೇಂಜಸ್ ಇನ್ ಪಾಲಿಸಿ ಫ್ರಮ್ ಟೈಮ್ ಟು ಟೈಮ್, ಹೇಗೆ ಪಾಲಿಸಿ ಟೈಮ್ ಟು ಟೈಮ್ ಚೇಂಜ್ ಆಗ್ತಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಂಡಿಯಾ ಈಗ ಆಲ್ರೆಡಿ ರೋಬಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನಲ್ಲಿ ರೋಬಸ್ಟ್ ಎಕೋಸಿಸ್ಟಮ್ನ ಅಚೀವ್ ಮಾಡಿದೆ. ಓಕೆ, ಯಾವುದರಲ್ಲಿ? ಸೈನ್ಸ್, ಟೆಕ್ನಾಲಜಿ, ಇನ್ನೋವೇಷನಲ್ಲಿ ರೋಬಸ್ಟ್ ಎಕೋಸಿಸ್ಟಮ್ನ. ರೋಬಸ್ಟ್ ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಒಂದು ಸ್ಟ್ರಾಂಗ್ ಎಕೋಸಿಸ್ಟಮ್ ಅಂತ. ಸೊ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಡೈನಾಮಿಕ್ಸ್ ಹೇಗಿದೆ ಇದರಲ್ಲಿ ರ್ಯಾಪಿಡ್ ಆಗಿ ಎವಾಲ್ವ್ ಆಗ್ತಿರೋದನ್ನ ಕಾಣ್ಬೋದು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಡೈನಾಮಿಕ್ಸಲ್ಲಿ. ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಅದು ಪೇಟೆಂಟ್ಸ್ ಆಗಿರ್ಬೋದು, ಪಬ್ಲಿಕೇಶನ್ಸ್ ಆಗಿರ್ಬೋದು, ಇದೆಲ್ಲ ಇನ್ಕ್ರೀಸ್ ಆಗ್ತಾ ಇದೆ. ಕ್ವಾಲಿಟಿ ಆಫ್ ರಿಸರ್ಚ್. ಓಕೆ, ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಗಳು ಇನ್ವೆಸ್ಟ್ಮೆಂಟ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ. ವಿಮೆನ್ ಪಾರ್ಟಿಸಿಪೇಷನ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಅದಾದಮೇಲೆ ಕೆಲವೊಂದು ಸ್ಕೀಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ್ಯಂಡ್ ವಿಚ್ ವಿಲ್ ಸಪೋರ್ಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಅಂದರೆ ಈಗ ಸ್ಟೂಡೆಂಟ್ಸಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ದು ಕಲ್ಚರ್ನ ಇಂಪ್ರೂವ್ ಮಾಡ್ತಿದ್ದಾರೆ. ಸೊ ಈ ಥರ ಸ್ಕೀಮ್ಸ್ನ ಕೆಲವೊಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯೂತ್ಸಲ್ಲಿ ಅಷ್ಟೇ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಡೆಗೆ ಜಾಸ್ತಿ ಇಂಟ್ರೆಸ್ಟ್ ಬರಲಿ ಅಂತ ಹೇಳಿ ಸ್ಕೀಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದೆಲ್ಲ ನಾವು ಪಾಲಿಸಿ ಹೇಗೆ ಮುಂಚೆಯಿಂದ ಟೈಮಿಂದ ಟೈಮ್ಗೆ ಹೇಗೆ ಪಾಲಿಸೀಸ್ ಚೇಂಜ್ ಆಗ್ತಾ ಇದೆ ಅಂತ ನೋಡ್ತಾ ಬರ್ಬೋದು.